ವಿರೋಧದ ನಡುವೆಯೂ ಬೆಂಗಳೂರಿನ ವೈಟ್ಫೀಲ್ಡ್ನ ಅಂಬೇಡ್ಕರ್ ಸ್ಮಾರಕದ ಮುಂದೆ ವೈಟ್ಫೀಲ್ಡ್ ಮುರುಗೇಶ್ ಅವರ ನೇತೃತ್ವದಲ್ಲಿ ಮದುವೆಯಾದ ನವಜೋಡಿ. ಯಾದಗಿರಿ ಜಿಲ್ಲೆ ಶಾಪುರ ಗ್ರಾಮದ ರಾಧಿಕಾ ಹಾಗೂ ಮಹದೇವ್ ಮದುವೆಯಾದ ನವಜೋಡಿ. ಕಳೆದ 6 ವರ್ಷಗಳಿಂದ ಪ್ರೀತಿಸುತ್ತಿದ್ದ ಈ ಜೋಡಿ ತಮ್ಮ ಪ್ರೀತಿ ಹಾಗೂ ಮದುವೆಯಾಗುವ ವಿಷಯವನ್ನು ಮನೆಯಲ್ಲಿ ಹೇಳಿಕೊಂಡಿದ್ರು. ಆದರೆ ಇದಕ್ಕೆ ಮಹದೇವ್ ಮನೆಯವರು ಒಪ್ಪಿಕೊಂಡಿದ್ರು. ಆದರೆ ರಾಧಿಕಾ ಕುಟುಂಬದವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಹೀಗಾಗಿ ಈ ಜೋಡಿ ಬೆಂಗಳೂರಿನ ವೈಟ್ಫೀಲ್ಡ್ ಸಮೀಪದ ಅಂಬೇಡ್ಕರ್ ಸ್ಮಾರಕದ ಮುಂದೆ ವೈಟ್ಫೀಲ್ಡ್ ಮುರುಗೇಶ್ ಅವರ ನೇತೃತ್ವದಲ್ಲಿ ಮದುವೆಯಾದರು. ಇದು ಅಂತರ್ಜಾತಿ ವಿವಾಹವಾಗಿದ್ದು ರಾಧಿಕಾ ಕುಟುಂಬಸ್ಥರು ನಿರಾಕರಿಸಿದ್ರು. ನನಗೆ ಮತ್ತು ನನ್ನ ಗಂಡನಿಗೆ ಯಾವುದೇ ಸಮಸ್ಯೆ ಆದಲ್ಲಿ ನಮ್ಮ ಕುಟುಂಬಸ್ಥರೇ ನೇರ ಹೊಣೆ ಎಂದು ಸುದ್ದಿಗಾರರೊಂದಿಗೆ ರಾಧಿಕಾ ಮಾತನಾಡಿದರು. ಏನು ಈ ದಿನ ರಾಧಿಕಾ ಮತ್ತು ಮಹಾದೇವ್ ಎಂಬುವರ ಒಂದು ವಿವಾಹ ಏನು ಇವತ್ತು ವಿಜಯನಗರ ಗ್ರಾಮದಲ್ಲಿ ಏನು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಒಂದು ವಿವಾಹ ಮಾಡಿದ್ರು. ಉದ್ದೇಶ ಏನಪ್ಪ ಅಂದರೆ ಮದುವೆ ಅಂದರೆ ಆಡಂಬರ, ಇದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಾರೆ. ಆದರೆ ಇವತ್ತಿಗೂ ಜಾತಿಯ ಸಮಸ್ಯೆ ಇವತ್ತಿಗೂ ರಾಜ್ಯದಲ್ಲಿ ನೀವು ಕಾಣ್ಬೋದು. ಯಾಕಂದರೆ ಇವತ್ತು ಇವ್ರನ್ನ ನಾವು ಕೈ ಬಿಟ್ಟಿದ್ರೆ ಇವತ್ತು ಅವರು ಇಬ್ಬರು ನಾಳೆ ಬೆಳಗ್ಗೆ ಟ್ರೈನ್ಗೋ ಇಲ್ಲ ಎಲ್ಲಾದರೂ ಸಿಕ್ಕಿ ಅವರು ಸತ್ತೋಗ್ತಾ ಇದ್ರು. ಆ ಸತ್ರನೂ ಪರವಾಗಿಲ್ಲ ಅಂಥೇಳಿ, ನೀನು ಸತ್ರನೂ ಪರವಾಗಿಲ್ಲ, ನೀನು ಎಸ್ ಸಿ ಸಮುದಾಯದ ಒಬ್ಬ ಹುಡುಗನನ್ನು ನೀವು ಮದುವೆ ಮಾಡ್ಕೊಬಾರ್ದು ಅಂತೇಳಿ ಆ ಹುಡುಗಿಗೆ ತುಂಬ ಕಿರುಕುಳ ಕೊಟ್ಟದ್ದರಿಂದ ನಮ್ಮ ಬಳಿ ಬಂದಾಗ ನಾವು ನಮ್ಮ ಸಂಘಟನೆ ವತಿಯಿಂದ ನಾವು ಅವರಿಗೆ ಬೆಂಬಲ ಕೊಟ್ಟು ನಾವು ಇಂಥ ಒಬ್ಬ ಜೋಡಿಗೆ ನಾವು ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಅವರಿಗೆ ಒಂದು ನಮ್ಮ ಸಂಘಟನೆ ವತಿಯಿಂದ ಅವರು 100 ವರ್ಷ